ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಅವರ ವಿರುದ್ಧ ಜೆಡಿಎಸ್ ಮುಖಂಡ ಬಿ.ಆರ್. ರಾಮಚಂದ್ರ ನೀಡಿರುವ ಹೇಳಿಕೆಯನ್ನು ಕಾಂಗ್ರೆಸ್ ಮುಖಂಡರು ಖಂಡಿಸಿದರು. ಮುಡಾ ಅಧ್ಯಕ್ಷ ಬಿ.ಪಿ. ಪ್ರಕಾಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಬಿ.ಆರ್. ರಾಮಚಂದ್ರ ಅವರು ಶಾಸಕ ರವಿಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ರವಿಕುಮಾರ್, ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾರೆ. ನಂತರ ಅವರನ್ನೇ ಟೀಕೆ ಮಾಡುತ್ತಾರೆ ಎಂದು ತಿಳಿಸಲು ಮಾತನಾಡಿರುವ ಶೈಲಿ ಸರಿಯಲ್ಲ ಎಂದು ಕಿಡಿಕಾರಿದರು. ಈ ವೇಳೆ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ಮಾತನಾಡಿ, ಕುಮಾರಸ್ವಾಮಿ ಅವರು ಹಿರಿಯರು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವುದು ನಮ್ಮ ಸಂಸ್ಕಾರ, ಅದರಲ್ಲಿ ತಪ್ಪೇನಿದೆ. ರವಿಕುಮಾರ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಕೋಟ್ಯಾಂತರ ರು.ಗಳ ಅನುದಾನ ತಂದಿರುವುದು ಸಹಿಸಲಾಗದೆ ಕಾಮಗಾರಿಗಳ ಸಂಬಂಧ ಆರೋಪ ಮಾಡಿದ್ದಾರೆ ಎಂದು ಆರೋಪಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದವರೇ ಅಲ್ಲದ ತಾವು ಜೆಡಿಎಸ್ ಪಕ್ಷದ ವರಿಷ್ಠರಿಗೆ ಕಪ್ಪ ಕಾಣಿಕೆ ನೀಡಿ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಿದ್ದೀರಿ. ಇಲ್ಲಿ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ದೊರೆಯದೇ ಅನ್ಯಾಯವಾಗಿದೆ. ಕಾಮಗಾರಿಗಳ ಸಂಬಂಧ ಚರ್ಚೆಗೆ ಶಾಸಕರು ಬೇಕಿಲ್ಲ, ಕಾಂಗ್ರೆಸ್ ಮುಖಂಡರೇ ಉತ್ತರ ನೀಡುತ್ತೇವೆ ಎಂದು ಬಹಿರಂಗ ಚರ್ಚೆ ನಡೆಸಲು ಆಹ್ವಾನ ನೀಡಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಕೆ.ಎಂ. ರಾಮಕೃಷ್ಣ, ಜಿಲ್ಲಾ ವಕ್ತಾರ ಯೋಗೇಶ್, ಮುಖಂಡರಾದ ಪಿ.ಎನ್. ಸಿದ್ದೇಗೌಡ, ಯೋಗೇಶ್, ವಿ. ಗೀತಾ, ಚಂದ್ರಿಕಾ, ಆನಂದ್ ಇದ್ದರು. ಆಗಮಿಸಿರುವಂತಹ ನಮ್ಮೆಲ್ಲ ಮಾಧ್ಯಮದ ಹಿರಿಯರು ಹಾಗೂ ನಮ್ಮೆಲ್ಲ ಗೆಳೆಯರು ಕೂಡ ಸ್ವಾಗತವನ್ನು ಕೋರಲಿಕ್ಕೆ ಬಯಸುತ್ತೇನೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಳೆದ 20 ವರ್ಷಗಳ ಹಿಂದೆ ಹೇಗಿತ್ತು, ಇವತ್ತೇಗಿದೆ ಅನ್ನುವಂಥದ್ದನ್ನು ನಾವು ನೀವು ಹಾಗೂ ಇಡೀ ಸಾರ್ವಜನಿಕ ವಲಯಕ್ಕೆ ಗೊತ್ತಿರುವಂಥ ಸತ್ಯ. ಮಂಡ್ಯ ನಗರದ ರಸ್ತೆಗಳಾಗ್ಬೋದು, ವಿದ್ಯುತ್ ಶಕ್ತಿ ಆಗ್ಬೋದು, ಎಲ್ಲ ನಿಟ್ಟಿನಲ್ಲೂ ಕೂಡ ನಮ್ಮ ಕ್ರಿಯಾಶೀಲ ಶಾಸಕರು ರವಿಕುಮಾರ್ ಅವರ ಆಯ್ಕೆಯಾದ ನಂತರ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆಗೊಳ್ತಾ ಇದೆ. ಇಂಥ ಪರಿವರ್ತನೆಗೊಳ್ತಾ ಇರುವಂತಹ ಅಭಿವೃದ್ಧಿಯನ್ನು ಸಹಿಸಲಾಗದೇ ನಮ್ಮ ರಾಮಚಂದ್ರ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ನಮ್ಮ ಶಾಸಕರನ್ನ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಹೋಗಿರುವಂಥದ್ದಲ್ಲ. ಮಂಡ್ಯ ಕ್ಷೇತ್ರಕ್ಕೆ ನೂರಾರು ಕೋಟಿ ರು.ಗಳ ಅನುದಾನವನ್ನು ತಂದು ಕೆಲಸ ಮಾಡ್ತಾ ಇರೋದನ್ನ ಸಹಿಸಲಾಗದೇ ಇಂಥ ಆರೋಪಗಳನ್ನ ಮಾಡುವ ಮೊದಲು ಅವರದೇ ಪಕ್ಷದ ಕುಮಾರಸ್ವಾಮಿ ಅವರು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅಂಥ ನಾಯಕರನ್ನು ಹಿಡ್ಕೊಂಡು ಮಂಡ್ಯ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದನ್ನ ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡೋದಕ್ಕೆ ಬಯಸುತ್ತೇನೆ. ಮುಂದಿನ ವಿಚಾರಗಳನ್ನ ನಮ್ಮ ಮಾತಾಡ್ತಾರೆ. ಮಾನ್ಯ ರಾಮಚಂದ್ರ ಅವ್ರಿಗೆ ಹಲವಾರು ಪ್ರಶ್ನೆಗಳಿದೆ. ನಿನ್ನೆ ದಿವಸ ನಿಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಬಹಳ ಈ ಪುಂಡ್ರು ಮಾತಾಡ್ತಾರಲ್ಲ, ಪುಡಿ ರೌಡಿಗಳ ತರ ವರ್ತನೆಯನ್ನ ಮಾತಾಡ್ತಾ ಮೊದಲು ನಾನು ಅವ್ರನ್ನ ಈ ವಿಚಾರದಲ್ಲಿ ನಾವೆಲ್ಲರೂ ಸೇರಿ, ನಾವು ಕಾಂಗ್ರೆಸ್ನ ಏನ್ ಮುಖಂಡರಿದ್ದೀವಿ ಎಲ್ಲರೂ ಸೇರಿ ರಾಮಚಂದ್ರ ಅವರ ವರ್ತನೆಯನ್ನ ಖಂಡಿಸ್ತೇವೆ. ಅವರು ಮಾತನಾಡೋ ಶೈಲಿಯನ್ನ ಖಂಡಿಸ್ತೇವೆ. ಒಬ್ಬ ಜನಪ್ರಿಯ ಶಾಸಕರನ್ನ ಅವ್ರು ಮಾಡ್ತಾ ಇರೋ ಕೆಲಸವನ್ನ ಸಹಿಸ್ತಾರ್ದನೆ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚು. ಏನ್ ನಿಮ್ ಕುಮಾರಸ್ವಾಮಿ ಅವರು, ಪೂಜ್ಯ ದೇವೇಗೌಡರು ಇವರೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಿ ಏನು ಹೊಟ್ಟೆ ಕಿಚ್ಚನ್ನ ಪಡ್ಕತಾ ಇದ್ದಾರೋ, ಅದೇ ರೀತಿಯಲ್ಲಿ ನೀವು ಈ ಜಿಲ್ಲೆ ಒಳಗೆ ಈ ಕ್ಷೇತ್ರದಲ್ಲಿ ಹೊಟ್ಟೆ ಕಿಚ್ಚನ್ನ ಪಡ್ಕತಾ ಇದ್ರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಅನುದಾನವನ್ನು ತಂದು 220 ಬೂತ್, 250 ಬೂತ್ ನಲ್ಲಿ ಪ್ರತಿ ಕಾರ್ಯಕರ್ತರ, ಪ್ರತಿ ಮುಖಂಡರ ಬೂತಿನ ಪ್ರತಿ ಕಾರ್ಯಕರ್ತರ, ಮುಖಂಡರ, ಸಾರ್ವಜನಿಕರ ಸಂಪರ್ಕದಲ್ಲಿದ್ದಾರೆ. ವಾರದಲ್ಲಿ 5 ದಿನಗಳ ಕಾಲ ಕ್ಷೇತ್ರದಲ್ಲಿ ಓಡಾಡ್ತಾರೆ. ಅದನ್ನ ನೀವು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಾಮಚಂದ್ರ ಅವರೇ, ನೀವು ಹೇಳ್ತೀರಾ ಕುಮಾರಸ್ವಾಮಿ ಬಂದಾಗ ಕಾಲು ಬೀಳ್ತೀಯೇ, ಏಕ ಸಿಂಗ್ಯುಲರ್ ಎಲ್ಲ ಮಾತಾಡ್ಬೋದಾ ನೀವು? ರಾಮಚಂದ್ರ ಅವರೇ, ನಾವು ಮಾತಾಡ್ಬೋದಲ್ಲ, ನಾಲ್ಗೆ ಇದೆಯಲ್ಲ ನಮಗೂ, ಏನ್ ಬೇಕಾದ್ರೆ ಮಾತಾಡ್ಬೋದು. ನಿಮ್ದು ಏನ್ ಗೊತ್ತಾ ಸಂಸ್ಕೃತಿ, ಅಂಧಭಕ್ತರು. ನೀವೊಂದ್ ರೀತಿ ಅಂಧಭಕ್ತರು. ಹೆಂಗೆ ಅಂದ್ರೆ ಅಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು DC ಆಫೀಸ್ ಮುಂದೆ ಮೇಲೆ ಬಿಳಿ ಕಾಗೆ ಕೂತಿದೆ ಅಂದ್ರೆ ನೀವೆಲ್ಲರೂ ಈ ಜಗತ್ನಲ್ಲಿ ಬಿಳಿ ಕಾಗೆ ಎಲ್ಲೂ ಇಲ್ಲ. ಹೌದು ಹೌದು ಹೌದು, ಕುಮಾರಣ್ಣ ಹೇಳೋರೆ, ಅಪ್ಪಾಜಿ ದೇವೇಗೌಡರ ಅಪ್ಪಾಜಿ ಹೇಳೋರೆ, ಅದು ಬಿಳಿಕಾಗೆ ಅಂತ ಕೂಗುವಂತ ಅಂಧಭಕ್ತರಾಗ್ಬಿಟ್ಟಿದ್ರಿ ನೀವು. ರೀ, ಸಲಹೆ ಕೊಡಿ, ಹಿಂದಿನ ಕೆಲಸ ಆಗ್ಬೇಕು ಅಂತ ಧರಣಿ ಮಾಡಿ, ಕೇಳಿ, ಪ್ರತಿಭಟನೆ ಮಾಡಿ, ಅದು ಬಿಟ್ಟು ನೀವು ಇಲ್ಲ ಸಲದ ಆರೋಪ ಮಾಡ್ತೀರಾ.
ಕುಮಾರಣ್ಣ ಬಂದಾಗ ಕಾಲು ಬೀಳ್ತೀಯ ನೀನು, ಅಲ್ಲಿ ಬಂದು ಟೀಕೆ ಮಾಡ್ತೀಯ ಅಂದ್ರೆ ಹೌದ್ರಿ, ಅದು ಸಂಸ್ಕೃತಿ ಕಣ್ರಿ, ಆ ಕುಟುಂಬದ ಸಂಸ್ಕೃತಿ. ನಾನು ಎಂ ಶ್ರೀನಿವಾಸ್ ಅವರು MLA ಆಗಿದ್ದಾಗ ಅವ್ರ ವಿರುದ್ಧ ನಾನು ಸ್ಪರ್ಧೆ ಮಾಡಿದ್ದೆ, ಪ್ರತಿಭಟನೆ ಮಾಡ್ತಿದ್ದೆ. ಅಂಬರೀಷ್ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೆ, MLA ಅವರು MP ನಿಂತಿದ್ದು, ನಾನು MP ನಿಂತಿದ್ದೆ. ಆದ್ರೆ ಸೀನಣ್ಣ ಬಂದ್ರೆ ನಾನು ನಮಸ್ಕಾರ ಮಾಡುವೆ, ಅಂಬರೀಷ್ ಅಣ್ಣ ಬಂದ್ರೆ ನಾನು ನಮಸ್ಕಾರ ಮಾಡುವೆ ರೀ. ಅದು ನಮ್ಮ ಸಂಸ್ಕೃತಿ ಕಣ್ರಿ. ಹಂಗೆ ನಮ್ಮ ರವಿಕುಮಾರ್ ಅವರು ಅವರ ಸಂಸ್ಕೃತಿ ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ. ಅದು ತಪ್ಪೇನ್ರಿ? ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ. ಏನಾಗ್ಬಿಟ್ಟಿದೆ, ಈ ಕ್ಷೇತ್ರವನ್ನು ಸುತ್ತಾ ಇದ್ದಾರೆ, ಇಡೀ ಕ್ಷೇತ್ರವನ್ನು ಸುತ್ತಾ ಇದ್ದಾರೆ, ಜನಪ್ರಿಯತೆ ಆಗ್ತಾ ಇದ್ದಾರೆ. ನೋಡ್ರಿ, ನೆಕ್ಸ್ಟು ನಮ್ಮ ಕ್ಷೇತ್ರದ ಜನತೆ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಗೆಲ್ಲಿಸ್ತಾರೆ. ಮತ್ತೆ 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅವರು ಗೆದ್ದು ಮಂತ್ರಿ ಕೂಡ ಆಗ್ತಾರೆ. ಅದನ್ನ ನೀವು ನೋಡ್ತೀರ, ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ನೋಡ್ರಿ ರಾಮಚಂದ್ರ ಅವರೇ, ನೀವು ಯಾವ ಕ್ಷೇತ್ರ? ಮೇಲ್ಕೋಟೆ ಕ್ಷೇತ್ರ, ಮುದ್ಗಂದೂರು ಕ್ಷೇತ್ರದಿಂದ ಬಂದು ಮೇಲ್ಕೋಟೆ ಕ್ಷೇತ್ರದ ಪಾಂಡವಪುರ ತಾಲೂಕಿನವರು. ನೀವು ಮಂಡ್ಯ ಕ್ಷೇತ್ರಕ್ಕೂ ನಿಮ್ಗೆ ಏನ್ರಿ ಸಂಬಂಧ? ನಾನು ಕೇಳ್ತೀನಿ. ಆಯ್ತಪ್ಪ, ಈ ಜಿಲ್ಲೆ ಕಟ್ಟಂತ ಎಸ್ ಟಿ ಜಯರಮಣ ಈ ಜಿಲ್ಲೆಯ ಜನತಾದಳವನ್ನ ಕಟ್ಟಿದ್ರು, ಇಡೀ ಜಿಲ್ಲೆಯಲ್ಲಿ ರಚನಾತ್ಮಕ ಕೆಲಸ ಮಾಡಿದ್ರು, ಇಡೀ ಯುವ ಪಡೆಯನ್ನ ಒಂದಷ್ಟು ಯುವಕರನ್ನ ಕಟ್ಟಿದ್ರು ಈ ಜಿಲ್ಲೆನಲ್ಲಿ. ಇವತ್ತು ಜಿಲ್ಲೆಯನ್ನು ಆಳ್ತಾ ಇರುವಂತ ಎಲ್ಲ ನಾಯಕರು, ಪುಟ್ಟರಾಜಣ್ಣ ಇರ್ಬೋದು, ಚಲರಾಯ ಸ್ವಾಮಿ ಅಣ್ಣ ಇರ್ಬೋದು, ಇನ್ನು ಹಲವಾರು HP ರಾಮಣ್ಣ ಇರ್ಬೋದು, ಅವರೆಲ್ಲರೂ ಕೂಡ ST ಜಯರಾಮಣ್ಣ ಬೆಳೆಸ್ತಾ ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರು. ನಿಮ್ಮ ಮುಖಂಡರು ನಿಮ್ಮ ಹತ್ರ ಎಷ್ಟ್ರಿ ಕಾಣಿಕೆ ತಗೊಂಡ್ರು, ಕಪ್ಪ ಕಾಣಿಕೆ ಕೊಟ್ಟು KV ಶಂಕರೇಗೌಡರು KV ಶಂಕರೇಗೌಡರು ಜನತಾ ಪಕ್ಷವನ್ನ ಕಟ್ಟಂತವ್ರು ಈ ಜಿಲ್ಲೆಯಲ್ಲಿ. ಶೈಕ್ಷಣಿಕವಾದ ಒಂದು ಅಸ್ಮಿತೆ, ಅವರು ಶಿಕ್ಷಣ ಕ್ರಾಂತಿಯನ್ನ ಮಾಡಿದವರು. ಅವರ ಮೊಮ್ಮಗ ವಿಜಯನಂದ ಟಿಕೆಟ್ ಕೊಡ್ಲಿಲ್ವಲ್ರಿ? ನೀವು ಹಾಲು ದುಡ್ಡಲ್ಲಿ ಹೊಡೆದ್ಬಿಟ್ಟು ನೀರ್ಗೆ ಹಾಕ್ಬಿಟ್ಟು ಅಲ್ಲಿ ದುಡ್ಡ ಕದ್ದುಬಿಟ್ಟು ನೀವು ಟಿಕೆಟ್ ತಗೊಂಡ್ಬಿಟ್ರೆ, ನೀವು ದುಡ್ಡು ಕೊಟ್ಬಿಟ್ಟು, ಅದು ಇನ್ನೂ ಜೀವಂತವಿದೆ ಕಣ್ರಿ ರಾಮಚಂದ್ರ ಅವರೇ, ಅದು ಇನ್ನೂ ಜೀವಂತವಾಗಿದೆ. ಹಾಲು ದುಡ್ಡ ತಿಂದವರು, ರೈತರು ದುಡ್ಡ ತಿಂದವರು ಇದುವರೆಗೆ ಬದುಕಿರೋ ಇತಿಹಾಸ ಇಲ್ಲ. ಹಂಗಾಗಿ ನೀವೇನು ಉದ್ಧಾರ ಆಗ್ತೀರಿ ಅಂತ ತಿಳ್ಕೋಬೇಡಿ, ಕನಸು ಕಾಣ್ಬೇಡಿ, ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಇವರು ಅಭಿವೃದ್ಧಿಯನ್ನ ನಮ್ಮ ಮುಖಂಡರು, ಮತ್ತೆ ಇನ್ನೊಂದು ಹೇಳ್ತೀರಿ ನೀವು, ನಮ್ಮ